ಡಾಕ್ಟ್ರೆ ಎಲ್ಲ ಸರಿಯಾಗಿದೆ ತಾನೆ? ಯಾವ ತೊಂದರೆನೂ ಇಲ್ವಾ? ಡೋಂಟ್ ವರಿ, ಎಲ್ಲ ಸಿದ್ಧತೆನೂ ಆಗಿದೆ. ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ವಿ ವಿಲ್ ಡೂ ಅವರ್ ಲೆವೆಲ್ ಬೆಸ್ಟ್. ಹೋಗ್ಲಿ ಬಿಡಿ ಡಾಕ್ಟ್ರೆ, ನಿಮ್ಮ ಕೈಗೆ ಮೀರಿದ್ದು ನೀವೇನು ಮಾಡೋಕ್ಕೆ ಸಾಧ್ಯ? ಆಸೆಗಳು ಸಾವಿರಾರು ಇರುತ್ತೆ, ನೆರವೇರ್ಬೇಕಲ್ವಾ? ಮಗು ಬಿಡಿ, ಒಂದೋದ್ರೆ ಇನ್ನೊಂದಾಗುತ್ತೆ. ಆದರೆ ಆರತಿ ಉಳಿತಾಳಲ್ಲ, ಅದೇ ಸಮಾಧಾನ ನಮಗೆ. ವಾಟ್? ಏನು ಹೇಳ್ತಾ ಇದ್ದೀರಾ ನೀವು? ನಾವು ಹೊರಟಿರೋದು ಮಗು ಉಳಿಸ್ಕೊಳ್ಳಿಕ್ಕೆ. ನಿಮ್ಮ ಫಸ್ಟ್ ಪ್ರಿಫರೆನ್ಸು ಮಗು ಅಲ್ವಾ? ಆರತಿಯವರು ಉಳಿಯೋದು ಡೌಟ್. ಸಾಧ್ಯ ಆದರೆ ಇಬ್ಬರನ್ನು ಉಳಿಸ್ಕೋಬಹುದು, ಇಲ್ಲ ಅಂದರೆ ಉಳಿಯೋದು ಮಗು ಮಾತ್ರ. ಡಾಕ್ಟ್ರೆ ಏನು ಹೇಳ್ತಿದ್ದೀರಾ ನೀವು? ನಾವು ಫಸ್ಟ್ ಪ್ರಿಫರೆನ್ಸ್ ಹೇಳಿದ್ದು ಆರತಿನ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ತಪ್ಪು ತಿಳ್ಕೊಂಡಿರೋದು ನಿಜ, ನಾವಲ್ಲ ನೀವು. ಅಂದರೆ ಸೂರ್ಯ ಅವರು ಕನ್ಸೆಂಟ್ ಲೆಟರ್ ಕೊಟ್ಟಿದ್ದಾರೆ, ನಮಗೆ ಮಗು ಬೇಕು ಅಂತ. ಗಂಡನೇ ಹಾಗೆ ಹೇಳಿದ ಮೇಲೆ ನಾವು ಏನು ಮಾಡೋಕ್ಕೆ ಸಾಧ್ಯ? ಅವ್ರ ಕನ್ಸೆಂಟ್ ಲೆಟರ್ಗೆ ಸೈನ್ ಮಾಡಿಕೊಟ್ಟ ಮೇಲೆ ನಾವು ಆಪರೇಷನ್ಗೆ ಅರೇಂಜ್ ಮಾಡ್ಕೊಂಡಿದ್ದೀವಿ. ಇಲ್ಲ ಡಾಕ್ಟ್ರೆ, ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಈಗ ತಾನೇ ಸೂರ್ಯನ ಹತ್ರ ಮಾತಾಡ್ಕೊಂಬಂದೆ. ಅವನೇ ಹೇಳ್ದ, ನಾನೇ ನನ್ನ ಮಗುನ ಬೇಡ ಅನ್ನೋ ಹಾಗಾಯಿತು, ಆದರೆ ಆರತಿ ಉಳಿತಾರಲ್ಲ ಅದೇ ಸಮಾಧಾನ ಅಂತ. ಡಾಕ್ಟ್ರೆ ನನಗೆ ಗೊತ್ತು, 100% ಆರತಿನ ಉಳಿಸಿ ಅಂತ ಅವ್ನು ಸೈನ್ ಮಾಡಿರ್ತಾನೆ. ಯಾವುದಕ್ಕೂ ಇನ್ನೂ ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ ಸರ್. ನೋಡಿ ಮಿಸ್ಟರ್ ರವಿ, ಸೂರ್ಯ ಅವರು ಕನ್ಸೆಂಟ್ ಲೆಟ್ರಿಗೆ ಸೈನ್ ಮಾಡಿಕೊಟ್ಟಿರೋದು ನೋಡಿ 100% ಕನ್ಫರ್ಮ್ ಆದಮೇಲೆ ನಾನು ಈ ಆಪರೇಷನ್ ಅರೇಂಜ್ ಮಾಡ್ಕೊಂಡಿರೋದು. ಓಕೆ, ಮತ್ತೊಂದು ಸಲ ಚೆಕ್ ಮಾಡ್ತೀನಿ. ಸಿಸ್ಟರ್, ಆರತಿ ಫೈಲ್ ತೊಗೊಂಬನ್ನಿ. ನೋಡಿ, ಹಾಗೆ ನಾವು ಸುಮ್ಮನೆ ಮಾತಾಡಲ್ಲ, ನಮಗೂ ಜವಾಬ್ದಾರಿ ಏನಂತದ್ದು ಇದೆ. ಅಮ್ಮ ನೋಡಮ್ಮ, ಸೂರ್ಯ ಎಂತ ಕೆಲಸ ಮಾಡಿದ್ದಾನೆ ಅಂತ. ತಾಯಿ ಅಂತ ಇರಬೇಕಾದ ಜಾಗದಲ್ಲಿ ಮಗು ಅಂತಿದೆ, ಮಗು ಫಾರಮ್ಗೆ ಸೈನ್ ಮಾಡಿದ್ದಾನೆ. ಹೌದಾ? ಅವನಿಗಷ್ಟು ಗೊತ್ತಾಗಲ್ಲನಮ್ಮ. ನಾನು ಎಷ್ಟು ಸರಿ ಹೇಳಿದ್ದೀನಿ, ಒಂದು ಕೆಲಸ ಮಾಡಿದ್ಮೇಲೆ ಚಿಕ್ಕದೋ ದೊಡ್ಡದೋ ಇನ್ನೊಂದ್ಸರಿ ಚೆಕ್ ಮಾಡಬೇಕು ಅಂತ. ಈಗ ನೋಡಿ ಎಂತ ಅನಾಹುತ ಆಗಿದೆ ಅಂತ. ಅಷ್ಟೇ ಅಲ್ಲಮ್ಮ, ಅವ್ನು ಇಲ್ಲಿಂದ ಹೊರಡಬೇಕಾದ್ರೆ ನನಗೆ ಆರತಿ ಬೇಕು, ಆರತಿನ ಉಳಿಸ್ಕೊಳ್ತೀನಿ ಅಂತ ಹೇಳ್ದ. ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ತಿಲ್ಲ. ಛೇ, ಮತ್ತೆ ಫೋನ್ ಟ್ರೈ ಮಾಡ್ತೀನಿ. ಅಲ್ಯಾ, ಸೂರ್ಯನ ಫೋನ್ ನಿನ್ನ ಹತ್ರ ಇದೆ ಅಲ್ವಾ? ಯೋಚನೆ ಮಾಡಬೇಡಿ, ಅದಕ್ಕೆ ಸೈಲೆಂಟಲ್ಲಿ ಹಾಕಿದ್ದೀನಿ. ಛೇ, ಫೋನ್ ರಿಸೀವ್ ಮಾಡೋಕ್ಕೆ ಏನಮ್ಮ ದಾಡಿ ಇವನಿಗೆ? ಅಯ್ಯೋ ರವಿ, ಸೂರ್ಯನ್ ಫೋನು ನನ್ನ ಕೈಲೇ ಬಿಟ್ಟು, ಅವ್ನು ಗಡಬೇಡಿಲಿ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ನಾನು ನೋಡ್ಕೊಂಡೇ ಇಲ್ಲಪ್ಪ. ಅಯ್ಯೋ, ಈಗೇನಪ್ಪ ಮಾಡೋದು? ಛೇ, ಫೋನು ಇಲ್ಲೇ ಬಿಟ್ಟೋಗಿದ್ದಾನೆ. ಏನು ಮಾಡೋದೀಗ? ರವಿ, ಇವಾಗ ಸೂರ್ಯನ ಹೇಗೋ ವಿಷಯ ತಿಳಿಸೋದು? ಅದೇ ನನಗೆ ಗೊತ್ತಾಗ್ತಿಲ್ಲಮ್ಮ, ಏನು ಮಾಡೋದು ಏನೋ. ಹಾಂ, ಆದಿತ್ಯ ಸಿಕ್ಕ ಅಂತ ಯಾರೋ ಒಬ್ಬ ಅವನಿಗೆ ಫೋನ್ ಮಾಡಿದ್ದ. ಆ ನಂಬರ್ ಟ್ರೈ ಮಾಡಿದ್ರೆ ಸೂರ್ಯ ಸಿಗ್ತಾನೆ. ಕೊಡಿಲ್ಲ ಅಲ್ಯಾ, ಟ್ರೈ ಮಾಡು. ಅಹಲ್ಯ, ಅದೇ ನಂಬರಿಗೆ ರವಿ ಫೋನ್ ಮಾಡ್ತಿದ್ದಾನೆ. ಅವ್ನು ಗಾಬರಿ ಏನಾದರೂ ಬಾಯ್ ಬಿಟ್ಬಿಟ್ರಿ? ಮಾಡ್ಕೊಳ್ಳಿ ಬಿಡಿ, ಅದಕ್ಕೆ ಅವನಿಗೆ ನಾನು ಎಲ್ಲ ಸರಿಯಾಗಿ ಹೇಳಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ. ಈ ಅಹಲ್ಯ ಅಂದರೆ ಏನು ಅಂದ್ಕೊಂಡಿದ್ದೀರಾ? ಪರ್ಫೆಕ್ಟ್ ಪ್ಲ್ಯಾನರ್. ಅದೇನು ಮಾಡ್ತೀಯೋ ಏನೋ. ಅಮ್ಮ, ರವಿ ಫೋನ್ ಮಾಡಿದ್ಯಾ? ಇಲ್ಲ. ಹೇಳಿದ್ನಾ? ಇಲ್ಲಮ್ಮ,
ಆ ನಂಬರು ಸ್ವಿಚ್ ಆಫ್ ಆಗಿದೆ. ಸೂರ್ಯ ಬೇರೆ ಫೋನ್ ಇಲ್ಲೇ ಬಿಟ್ಟೋಗಿದ್ದಾನೆ. ಏನು ಮಾಡಬೇಕು ಏನೋ ನನಗೊಂದು ಗೊತ್ತಾಗ್ತಿಲ್ಲ. ಹಲೋ, ಯಾರು? ರವಿ ಅಣ್ಣ, ನಾನು ಸೂರ್ಯ ಮಾತಾಡ್ತಾ ಇರೋದು. ಎಲ್ಲಿದೆಯೋ ನೀನು? ನಾನು ಟೆನ್ಷನಲ್ಲಿ ಒದ್ದಾಡ್ತಾ ಇದ್ದೀನಿ. ಫೋನ್ ತೊಗೊಂಡೋಗ್ಬೇಕು ಅನ್ನೋ ಪರಿಜ್ಞಾನ ಬೇಡ ನಿನಗೆ? ಅಣ್ಣ, ಅರ್ಜೆಂಟಲ್ಲಿ ಅಲ್ಲೇ ಬಿಟ್ಟು ಬಂದೆ ಅನ್ಸುತ್ತೆ. ನೋಡು, ನೀನು ನನ್ನ ಲಾಸ್ಟ್ ರಿಸೀವ್ಡ್ ಕಾಲ್ ನಂಬರ್ ಹೇಳು. ಅದು ಆದಿತ್ಯನ ಸಿಕ್ಕಿದ್ದಾನೆ ಅಂತ ಹೇಳಿದಾನಲ್ಲ, ಅವ್ನ ನಂಬರು ನಾನು ಬರ್ಕೊತೀನಿ, ಬೇಗ ಹೇಳು. ಅವ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಕಣ. ನಾನು ಆಗಲೇ ಟ್ರೈ ಮಾಡಿದೆ. ಆ ವಿಷಯ ಆಗಿರಲಿ, ನನ್ನ ಹತ್ರ ಆರ್ತಿ ಉಳಿಲಿ ಅಂತ ಹೇಳಿ ಡಾಕ್ಟರ್ ಹತ್ರ ಮಗು ಉಳಿಸಿ ಅಂತ ಕನ್ಸೆಂಟ್ ಕೊಟ್ಟಿದೀಯಾ? ಯಾಕೋ ಹೀಗೆ ಮಾಡಿದೆ? ನಿನಗೆ ಮನ್ಸಾರು ಹೇಗೋ ಬಂತು? ಮಗುಗೋಸ್ಕರ ಏನು ಹೇಳ್ತಾ ಇದೀಯ ಅಣ್ಣ ನೀನು? ನಾನು ಸೈನ್ ಮಾಡಿದ್ದು ಆರ್ತಿ ಅವ್ರನ್ನ ಉಳಿಸಿ ಅಂತ, ಮಗುನ ಉಳಿಸಿ ಅಂತ ಅಲ್ಲ. ಇನ್ನೂ ಯಾಕೋ ಮುಚ್ಚಿಡ್ತೀಯಾ? ನಾನು ಆ ಲೆಟರ್ ನೋಡಿದೆ. ಆಪರೇಷನ್ ನಡೀತಾ ಇದೆ, ಮಗುನ ಉಳಿಸ್ತಾರೆ, ಆರಿಸ್ಕೊಂಡಿರು. ನನಗೆ ಆರ್ತಿ ಅವ್ರು ಬೇಕು, ಆರ್ತಿ ಅವ್ರು ಬೇಕು ನನಗೆ. ಅಣ್ಣ, ಆರ್ತಿ ಅವ್ರನ್ನ ಆಪರೇಷನ್ ಥಿಯೇಟರ್ ಒಳಗಡೆ ಕರ್ಕೊಂಡೋಗಿ ಎಷ್ಟೊತ್ತಾಯ್ತು? 10 ನಿಮಿಷ ಆಯ್ತು. 10 ನಿಮಿಷ? ಅಣ್ಣ, ಮೊದಲು ಹೋಗಿ ಆಪರೇಷನ್ ನಿಲ್ಸೋ. ನೋಡು, 1 ನಿಮಿಷ ಲೇಟ್ ಆದ್ರೂ ಆರ್ತಿ ಅವ್ರು ನನ್ನ ಕೈ ಬಿಟ್ಟು ಹೋಗ್ತಾರೆ. ನೋಡು ಪ್ಲೀಸ್, ಬೇಗ ಹೋಗಿ ಆಪರೇಷನ್ ನಿಲ್ಸೋ. ನಾನು ಬರ್ತಾ ಇದ್ದೀನಿ, ಬಾಯ್. ಡಾಕ್ಟರ್, ಡಾಕ್ಟರ್, ಡಾಕ್ಟರ್! ಏನ್ರಿ, ಏನಕ್ಕೆ ಈ ರೀತಿ ಕೂಗಾಡ್ತಿದ್ದೀರಾ? ಸಿಸ್ಟರ್, ಆಪರೇಷನ್ ಆರ್ತಿ. ನೋಡಿ, ಆಪರೇಷನ್ ಆಗೋವರೆಗೂ ಏನು ಹೇಳಕ್ಕಾಗಲ್ಲ. ನಿಮ್ಗಿರೋ ಕನ್ಸರ್ನ್ ನಮ್ಗೆ ಅರ್ಥ ಆಗುತ್ತೆ. ಆಪರೇಷನ್ ಆಗೋವರೆಗೂ ವೇಟ್ ಮಾಡಿ. ಸಿಸ್ಟರ್, ಅದಲ್ಲ ಸಿಸ್ಟರ್, ಆಪರೇಷನ್ ನಿಲ್ಲಿಸಿ ದಯವಿಟ್ಟು. ಬೇಗ ನನ್ನ ತಮ್ಮ ಆರ್ತಿ ಉಳಿಬೇಕು ಅಂತ ಸೈನ್ ಮಾಡಿದ್ದ, ಆದ್ರೆ ಆಪರೇಷನ್ ಬೇಡ ಸಿಸ್ಟರ್, ಬೇಗ ನಿಲ್ಲಿಸಿ ಸಿಸ್ಟರ್. ಏನ್ ತಮಾಷೆ ಮಾಡ್ತಿದ್ದೀರೇನ್ರಿ? ಆಪರೇಷನ್ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಹಾಗೆಲ್ಲ ನಡೀತಿರೋ ಆಪರೇಷನ್ ಮಧ್ಯದಲ್ಲಿ ನಿಲ್ಸಕ್ಕಾಗಲ್ಲ. ಸಿಸ್ಟರ್, ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ಲ. ನಮಗೆ ತಾಯಿ ಜೀವ ಬೇಕು, ಮಿಸ್ಟೇಕ್ ಆಗಿ ಮಗು ಅಂತಾಗಿದೆ. ದಯವಿಟ್ಟು ಆಪರೇಷನ್ ನಿಲ್ಲಿಸಿ ಸಿಸ್ಟರ್. ಏನಾದರೂ ಹೆಚ್ಚು ಕಮ್ಮಿ ಆದರೆ ಒಂದು ಸುಂದರವಾದ ಸಂಸಾರ ಹಾಳಾಗೋಗುತ್ತೆ. ಪ್ಲೀಸ್ ಸಿಸ್ಟರ್, ಪ್ಲೀಸ್. ರೀ, ನೋಡೋದಕ್ಕೆ ವಿದ್ಯಾವಂತರ ತರ ಕಾಣಿಸ್ತೀರಾ. ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಗೊತ್ತಾಗಲ್ವಾ? ಸುಮ್ನೆ ನಮ್ ಟೈಮ್ ವೇಸ್ಟ್ ಮಾಡ್ತೀರಾ. ಹೊರಗಡೆ ಹೋಗಿ. ಸಿಸ್ಟರ್, ಆಪರೇಷನ್ ನಿಲ್ಸೋದು ಬೇಡ, ಆರ್ತಿನಾದ್ರೂ ಉಳಿಸಿ ಪ್ಲೀಸ್. ಇದನ್ನಾದ್ರೂ ಮಾಡಿ ಸಿಸ್ಟರ್. ಸೈನ್ ಮಾಡ್ದವ್ರು ಯಾರ್ರಿ? ನನ್ನ ತಮ್ಮ ಸಿಸ್ಟರ್. ಅವರೇ ಬಂದು ಹೇಳಿದ್ರು ಏನು ಮಾಡಕ್ಕಾಗಲ್ಲ ಅಂತದ್ರಲ್ಲಿ ನೀವ್ ಹೇಳಿದ್ರೆ ಮಾಡಕ್ಕಾಗುತ್ತಾ? ಸೆಕ್ಯೂರಿಟಿ, ಸೆಕ್ಯೂರಿಟಿ ಸಿಸ್ಟರ್, ನೋಡಿ, ಇವ್ರನ್ನ ಹೊರಗಡೆ ಕರ್ಕೊಂಡೋಗಿ. ಯಾರನ್ನು ಒಳಗ್ ಬಿಡ್ಬೇಡಿ, ಕರ್ಕೊಂಡೋಗಿ. ಸಿಸ್ಟರ್ ಪ್ಲೀಸ್. ಸಿಸ್ಟರ್, ಏನೇ ಇದು ಅಹಲ್ಯ? ರವಿ ಕಾಲ್ಸೊಟ್ಟು ಬೆಕ್ಕಿನ ಥರ ಆಡ್ತಾ ಇದ್ದಾನೆ. ಆಪರೇಷನ್ ನಿಲ್ಸಿ ಅಂತ ಬೇರೆ ಕುಣಿತಾ ಇದ್ದಾನೆ. ಮನೆಗೆ ಮೊಮ್ಮಗು ಬರ್ಲಿ ಅಂತ ನಾನು ಕಣ್ ದೇವ್ರಿಗೆಲ್ಲ ಹರಕೆ ಹೊರ್ತಾ ಇದ್ರೆ ಇವನು ಆರ್ತಿ ಬೇಕು, ಮಗು ಬೇಡ ಅಂತ ಇದ್ದಾನೆ. ಇವನ್ ಜೊತೆಗೆ ಅವನು ಬಂದ್ರೆ ಅದೇನ್ ಗತಿನೋ. ಅದೋ ಗತಿ. ಇಬ್ರು ಸೇರ್ಕೊಂಡು ಡಾಕ್ಟ್ರಿಗೆ ತಲೆ ಕೆಡಿಸ್ಬಿಡ್ತಾರೋ ಏನೋ. ಚಚ್ಚ, ಹಾಗೆಲ್ಲ ಏನಾಗಲ್ಲ ಅಕ್ಕೆ. ಇವ್ರೇನೋ ಕುಣಿತಾರೆ ಅಂದ್ರೆ ಡಾಕ್ಟ್ರು ಕೇಳ್ಬಿಡ್ತಾರಾ? ಆಗಲ್ವೇ? ಸೂರ್ಯನ್ ಮಾತು ಕೇಳ್ಕೊಂಡು ಸೈನ್ ಮಾಡ್ಬೇಕಾದ್ರೆ ತಪ್ಪಾಗೋಗಿದೆ, ಆಪರೇಷನ್ ನಿಲ್ಸಿ ಅಂದ್ಬಿಟ್ರೆ ನಮ್ಮ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ಮಗುನೂ ಇರಲ್ಲ. ನನ್ನ ಮೊಮ್ಮಗು ಭೂಮಿಗೆ ಬರೋಕ್ಕೆ ಮುಂಚೆನೆ ಅಬ್ಬಾ, ನನ್ನ ಕೈಲಿ ಇದನ್ನು ನೆನೆಸ್ಕೊಳ್ಳೋಕ್ಕಾಗಲ್ಲ. ತುಂಬ ಸಂಕಟ ಆಗುತ್ತೆ. ಅಯ್ಯೋ, ಅದಕ್ಕೆ ನೀವು ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನೇನೋ ಕಲ್ಪನೆ ಮಾಡ್ಕೊಂಡು ನೀವು ಟೆನ್ಷನ್ ಮಾಡ್ಕೊಂಡು ನನ್ನ ಟೆನ್ಷನ್ ಇನ್ನೂ ಜಾಸ್ತಿ ಮಾಡಬೇಡಿ.
ನೋಡಿ, ಆರ್ತಿಗೆ ಆಗ್ತಿರೋದು ಸಿಸೇರಿಯನ್. ಈಗಾಗಲೇ ಆಪರೇಷನ್ ಶುರು ಆಗಿದೆ, ಅರ್ಧಕ್ಕೆ ನಿಲ್ಸಕ್ಕಾಗತ್ತಾ? ಹಾಗಲ್ವೇ, ಅಷ್ಟರಲ್ಲಿ ಸೂರ್ಯ ನಾನು ಬ್ರಹ್ಮ ಬಂದ್ರೂ ನಿಲ್ಸಕ್ಕಾಗಲ್ಲ. ಈಗ ರವಿ ಇಷ್ಟೆಲ್ಲ ಹಾರಾಡ್ನಲ್ಲ, ಡಾಕ್ಟರ್ ಬಂದು ಬೈದ ತಕ್ಷಣ ತೆಪ್ಪಗಾದ ತಾನೆ. ಹಾಗೆ ಸೂರ್ಯನೂ ಬಂದು ಏನಾದರೂ ಹೇಳಿದ್ರೆ ಡಾಕ್ಟರ್ ಬೈತಾರೆ, ಅವನು ಸುಮ್ಮನೆ ಆಗ್ತಾನೆ. ನೀವು ಸುಮ್ಮನೆ ಇದ್ಬಿಡಿ. ಹಾಗಂತೀಯ? ಏನು ತೊಂದರೆ ಆಗಲ್ವಾ? ಏನು ತೊಂದರೆ ಆಗಲ್ಲ. ಆರ್ತಿ ಉಳಿಯಲ್ಲ. ನಮ್ಮ ಮಗು, ನಮ್ಮ ಮನೆ ಮಗು ಮಾತ್ರನೇ ಉಳಿಯೋದು. ಆದರೆ ನೀವು ಈ ಥರ ಟೆನ್ಷನ್ ಮಾಡಿಕೊಂಡ್ರೆ ಸೂರ್ಯಂಗೆ ನಮ್ಮ ಬಗ್ಗೆನೇ ಅನುಮಾನ ಬಂದ್ಬಿಡುತ್ತೆ. ದಯವಿಟ್ಟು ಅದಕ್ಕೆ ಸಮಾಧಾನವಾಗಿರಿ, ಎಲ್ಲ ಸರಿ ಹೋಗುತ್ತೆ. ಬನ್ನಿ ಹೋಗೋಣ, ಸರಿ ಹೋಗುತ್ತೆ, ಬನ್ನಿ ಬನ್ನಿ. ಅಯ್ಯೋ ದೇವ್ರೆ. ಆಪರೇಷನ್ ನಿಲ್ಸುತ್ತಾನೆ? ಇಲ್ಲ ಕಣ, ಆಪರೇಷನ್ ಅರ್ಧದಲ್ಲೇ ನಿಲ್ಸಕ್ಕಾಗಲ್ಲಂತೆ. ಆಪರೇಷನ್ ನಡೀತಾ ಇದೆ. ನಾನು ಫೋನ್ ಮಾಡಿ ಹೇಳಿದ್ನಲ್ವಾ ಅಣ್ಣ? ರೀ, ಯಾರಿಗೆ ನೀವು ಗೂಳಿ ನುಗ್ದಂಗೆ ಮುಗ್ತಾ ಇದ್ದೀರಾ? ಒಳಗಡೆ ಆಪರೇಷನ್ ನಡೀತಾ ಇದೆ, ಬಿಡಕ್ಕಾಗಲ್ಲ, ನಡೀರಿ ಆಚೆ. ಸರ್ ನಾನು ಹೇಳೋದು ಕೇಳಿ, ನಾನು ಒಳಗಡೆ ಹೋಗಿಲ್ಲ ಅಂದ್ರೆ ಒಂದು ದೊಡ್ಡ ಅನಾಹುತ ಆಗುತ್ತೆ. ಆಪರೇಷನ್ ನಡೀತಾರೆ, ನಾನು ಹೆಂಡ್ತಿ, ನಾನು ಒಳಗಡೆ ಹೋಗ್ಬೇಕು ಪ್ಲೀಸ್. ರೀ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲಿಲ್ಲ ರೀ, ನಡೀರಿ ಆಚೆ ಕಡೆ. ಸರ್ ಹೇಳೋದು ಅರ್ಥ ಮಾಡ್ಕೊಳ್ಳಿ ಸರ್. ಐಮ್ ಸಾರಿ, ನನಗೆ ಗೊತ್ತು, ಆದ್ರೆ ಪ್ಲೀಸ್ ನಾವು ಒಳಗಡೆ ಹೋಗ್ಲೇಬೇಕು. ರೀ, ನಡೀರಿ. ಸರ್ ಏನಿದು ಗಲಾಟೆ? ಒಳಗಡೆ ಆಪರೇಷನ್ ನಡೀತಿದೆ, ಹೋಗಿ ಆ ಕಡೆ. ಮೇಡಮ್, ಒಳಗಡೆ ಆಪರೇಷನ್ ನಡಿಬಾರ್ದು, ಮೊದಲು ನಿಲ್ಸಿ. ಏನ್ರಿ ಎಲ್ರು ಬಂದು ಆಪರೇಷನ್ ನಿಲ್ಸಿ ಅಂದ್ರೆ ಯಾಕೆ ನಿಲ್ಸ್ಬೇಕು? ನಿಮ್ ಡಾಕ್ಟರ್ ಒಂದು ದೊಡ್ಡ ತಪ್ಪು ಮಾಡಿದ್ದಾರೆ, ಅದಕ್ಕೆ. ಏನು ತಪ್ಪು ಮಾಡಿದಾರ? ಏನ್ ತಪ್ಪು ಮಾಡಿದಾರೆ? ನಾನು ಹೇಳಿದ್ದು ತಾಯಿನ ಉಳ್ಸಿ ಅಂತ, ಮಗುನ ಉಳ್ಸಿ ಅಂತ ಅಲ್ಲ. ಇದು ತಪ್ಪಲ್ವಾ? ಏನು ಅಂತ ಮಾತಾಡ್ತೀರಿ? ಮಗು ಬೇಕು ಅಂತ ಸೈನ್ ಮಾಡಿ ಇವಾಗ ತಾಯಿ ಬೇಕು ಅಂತ ಹೇಳ್ತಿದ್ದೀರಾ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿರಲ್ಲ, ಅದಕ್ಕೆ ನಾವು ಬರ್ಸಿಟ್ಕೊಳ್ಳೋದು. ಇರಿ, ಒಂದ್ ನಿಮಿಷ ಪೇಪರ್ ತರ್ತೀನಿ. ಸಿಸ್ಟರ್, ಅದಲ್ಲ ಸಿಸ್ಟರ್. ನೋಡಿ, ನೀವೇ ಮಗು ಬೇಕು ಅಂತ ಸೈನ್ ಮಾಡಿರೋ ಪೇಪರ್ ಇದು. ಇನ್ನೊಂದು ಪೇಪರ್ ಇದೆ. ತಪ್ಪನ್ನ ನಿಮ್ಮ ಹತ್ರ ಇಟ್ಕೊಂಡು ನಮ್ಮೇಲೆ ಗೂಬೆ ಕೂರಿಸ್ತೀರಲ್ಲ. ಈಗ ಆಪರೇಷನ್ನ ನಿಲ್ಸಕ್ಕಾಗಲ್ಲ. ನೀವು ಈಗ ಮಾಡಿದ್ರೆ ಯಾರನ್ನೂ ಉಳಿಸ್ಕೊಳಕ್ಕಾಗಲ್ಲ. ಯಾಕತ್ತೆ ಹೀಗೆ ಮಾಡಿದ್ರಿ? ಏನ್ ದ್ರೋಹ ಮಾಡಿದ್ದೆ ನಾನು ನಿಮ್ಗೆ? ನಾನೇನ್ ಮಾಡಿದೆ ಸೂರ್ಯ? ಅಂತ ಮಾಡಬಾರದು ದ್ರೋಹ ನಾನೇನ್ ಮಾಡಿದೆ? ಆಗ್ಲಿಂದ ನಿನ್ನ ಹೆಂಡತಿ, ನಿನ್ನ ಮಗು ಚೆನ್ನಾಗಿರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನನ್ನ ಹೆಂಡತಿ, ನನ್ನ ಮಗು ಉಳಿಲಿ, ಚೆನ್ನಾಗಿರ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು, ಅಥವಾ ನನ್ನ ಮಗು ಮಾತ್ರ ಉಳಿಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು? ಯಾಕತ್ತೆ ಎಲ್ಲ ತಿಳಿದವರಾಗಿ ದೊಡ್ಡವರಾಗಿ ನೀವೇ ಹೀಗೆ ಮಾಡ್ಬೋದಾ? ಏನಿದು ಸೂರ್ಯ? ಹೀಗೆ ಮಾಡಬಾರ್ದಿತ್ತು, ಹೀಗೆ ಮಾಡ್ಬೋದಾ, ಹಾಗೆ ಮಾಡ್ಬೋದಾ ಅಂತ ಇದೆಯಾ? ಅದು ಏನು ಮಾಡಿದೆ ಅಂತ ಬಿಡಿಸಿ ಹೇಳು. ಅದು ಬಿಟ್ಟು ಚಿಕ್ಕ ಮಕ್ಳನ್ನ ಗದರ್ಸೋ ಹಾಗೆ ನನ್ನ ನೀನು ಗದರ್ಸ್ತಾ ಇದ್ರೆ. ಎಲ್ಲ ವಿಷಯ ನನ್ನ ಬಾಯಿಂದಾನೇ ಗೊತ್ತಾಗಬೇಕಾ ನಿಮ್ಗೆ? ಸರಿ, ಹೇಳ್ತೀನಿ. ನೀವೇ ತಾನೆ ಆ ಕಂಟೆಂಟ್ ಫಾರ್ಮಿಗೆ ನನ್ನಿಂದ ಸೈನ್ ಮಾಡಿಸ್ಕೊಂಡಿತ್ತು? ಅದರಲ್ಲಿ ದೊಡ್ಡ ತಪ್ಪೇನಿದೆ ಸೂರ್ಯ? ಡಾಕ್ಟ್ರ್ ಫಾರ್ಮ್ ಕೊಟ್ಟರು, ಅದನ್ನ ನಿನಗೆ ತಂದುಕೊಟ್ಟೆ. ನೀನು ಫಾರ್ಮ್ ಸೈನ್ ಮಾಡಿಕೊಟ್ಟೆ, ಅದನ್ನ ತಗೊಂಡೋಗಿ ಡಾಕ್ಟ್ರ್ ಕೊಟ್ಟೆ. ಅದೇನು ದೊಡ್ಡ ಅಪರಾಧನ? ಹೇಳ್ಬೇಡಿ ನೀವು ಪ್ಲೀಸ್. ತಾಯಿ ಉಳಿಲಿ ಅಂತ ಸ್ಪಷ್ಟವಾಗಿ ಬರ್ತಿರೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಈಗ ಮಗು ಉಳಿಲಿ ಅಂತ ಹೇಗೆ ಬದಲಾಗುತ್ತೆ? ಅದು ಬದಲಾಯಿಸಿ ನೀವೇ ತಾನೆ? ಹೇಳಿ ಅತ್ತೆ, ಯಾಕೆ ಬದಲಾಯಿಸಿದ್ರಿ? ಕಾರಣ ಏನು? ಸೂರ್ಯ, ನಾನು ಯಾಕೆ ಹಾಗೆಲ್ಲ ಮಾಡ್ಲಿ? ನನ್ಗೇನಪ್ಪ ಸಿಗತ್ತೆ? ಆರ್ತಿ ಸಾಯೋದ್ರಿಂದ ನನ್ಗೇನ್ ಲಾಭ? ಈ ಪ್ರಶ್ನೆಗೆ ನೀವೇ ಉತ್ತರ ಕೊಡ್ಬೇಕು. ಆರ್ತಿಯವ್ರು ಸಾಯೋದ್ರಿಂದ ನಿಮ್ಗೇನ್ ಸಿಗುತ್ತೆ ಅತ್ತೆ? ಯಾಕೆ ನನ್ನಿಂದ ಬಲವಂತವಾಗಿ ಸೈನ್ ಮಾಡಿಸಿದ್ರಿ? ಹೇಳಿ ಅತ್ತೆ, ಯಾಕೆ ಹೀಗೆ ಮಾಡಿದ್ರಿ ಅತ್ತೆ? ನಾನು ಏನ್ ತಪ್ಪು? ಹೌದು, ನೀವು ಮಾಡಿದ್ದು ದೊಡ್ಡ ತಪ್ಪು.
ನಾನು ಫೋನಲ್ಲಿ ಬ್ಯುಸಿ ಇದ್ದಿದ್ದನ್ನ ನೋಡ್ಕೊಂಡೆ ನೀವು ನನ್ನಿಂದ ಸೈನ್ ಮಾಡಿಸ್ಕೊಡ್ರಿ. ಆ ಟೈಮಲ್ಲಿ ನೀವು ತುಂಬಾ ಟೆನ್ಸ್ಡ್ ಆಗಿದ್ರಿ, ಚಡ್ಪಡಿಸ್ತಿದ್ರಿ. ಯಾಕೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಆದ್ರೆ ಈಗೆಲ್ಲ ಅರ್ಥ ಆಯ್ತು. ಯಾಕೆ ಹೀಗೆ ಮಾಡಿದ್ರಿ ಅತ್ತೆ? ನಾನೇನು ಅನ್ಯಾಯ ಮಾಡಿದ್ದೆ ನಿಮ್ಗೆ? ನಾನು ಆರ್ತಿಯವ್ರು ಏನು ಅನ್ಯಾಯ ಮಾಡಿದ್ರು? ನಿಮಗೆ ಆರ್ತಿಯವ್ರು ಕಂಡ್ರೆ ಮೊದಲಿಂದನೂ ಅಸಹನೆ, ಸಿಟ್ಟು. ಯಾಕೆ? ನನ್ನ ಆರ್ತಿಯವ್ರು ಏನ್ ತಪ್ಪು ಮಾಡಿದ್ರು? ಹಣ ತೆಗಿಯೋಷ್ಟು. ನಿಲ್ಸು, ಸಾಕು ನಿಲ್ಸು ಸೂರ್ಯ. ನಾನು ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೆಯಲ್ವಾ ನೀನು? ನೀನು ಚಿಕ್ಕ ಮಗು ಇದ್ದಾಗ ನಾನು ಹೇಗೆ ನೋಡ್ಕೋತಿದ್ದೆ ಗೊತ್ತಾ ನಿನ್ನ? ನಿನ್ನ ಕಾಲು ನೆಲದ ಮೇಲೆ ಸೋಕ್ಬಾರ್ದು, ಹಾಗೆ ಮಡಿಲಲ್ಲಿ ಇಟ್ಕೊಂಡು ಕಾಪಾಡ್ತಿದ್ದೆ ಕಣೋ. ಯಾಕೆ ಹೇಳು? ಇವತ್ತು ಇಂತಿಂಥ ಮಾತೆಲ್ಲ ನಿನ್ನಿಂದ ಅನ್ಸ್ಕೋಬೇಕಾಗಿತ್ತಲ್ಲ, ಅದಕ್ಕೆ. ನಿನ್ ಮೊದಲನೇ ಹೆಂಡತಿ ಅರ್ಪಿತಾ ಬಸ್ರಿ ಆಗಿದ್ದಾಗ ನಾನು ಅವಳನ್ನು ಹೇಗೆ ನೋಡ್ಕೋತಾ ಇದ್ದೆ ಮರ್ತೋಯ್ತಾ? ಅರ್ಪಿತನ, ಸಾಕ್ಷಿನ ನನ್ನ 2 ಕಣ್ಣುಗಳ ತರ ಪ್ರೀತಿಯಿಂದ ನೋಡ್ಕೋತಿದ್ದೆ. ಅದೆಲ್ಲ ಯಾಕೆ ನೆನಪಿರುತ್ತೆ ಬಿಡು. ಅರ್ಪಿತಾ ಕಣ್ಣು ಮುಚ್ಕೊಂಡಾಗ ನಮ್ಮ ಸಾಕ್ಷಿಗೆ ತಾಯಿ ಕೊರತೆ ಆಗ್ಬಾರ್ದು ಅಂತ ಅವಳನ್ನ ಅಂಗೈಲಿಟ್ಟು ಜೋಪಾನ ಮಾಡಿದ್ನಲ್ಲೋ. ಈಗಿದೆಲ್ಲ ನನಗಾಗ್ಬೇಕಾತೆ ಬಿಡು. ಈಗ್ಲಾದ್ರೂ ಸರಿ, ಈ ಆಸ್ಪತ್ರೆ ಬಾಗಿಲು ಕಾಯೋ ಯಾಕಪ್ಪ ಬೇಕು ನನ್ಗೆ? ಯಾಕೆ ಅಂದ್ರೆ ನಮ್ಮಣ್ಣನ ಸೊಸೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಅವಳನ್ನ ನಮ್ಮ ವಂಶದ ಕುಡಿನ ಉಳಿಸ್ಕೋಬೇಕು ಅಂತ. ದೇವತೆ ಅಂತ ನಮ್ಮ ಅತ್ತಿಗೆಗೆ ಧೈರ್ಯ ತುಂಬೋಕೆ ಜೊತೆಯಾಗಿರ್ಬೇಕು ಅಂತ ಅಷ್ಟೇ ಕಣೋ. ನೋಡು, ನಿನ್ನ ಕೈ ಮುಗದ್ ಕೇಳ್ಕೊತೀನಿ, ಇಂಥ ಆಪಾದನೆಗಳೆಲ್ಲ ನನ್ನ ಮೇಲೆ ದಯವಿಟ್ಟು ಹೊರಿಸ್ಬೇಡಪ್ಪ. ನಿನ್ನ ಹೆಂಡತಿ ಮಗು ಸಾವನ್ನು ಬಯಸುವಷ್ಟು ಕಟುಕಳಲ್ಲ ಕಣೋ ಈ ಅತ್ತೆ. ಹಲೋ, ಅವಳ ಚಾಕ್ರಿ ಎಲ್ಲ ಮುಗೀತಾ? ಅವಳ ಸೇವೆ ಎಲ್ಲ ಮುಗ್ದಿದ್ರೆ ಆದಷ್ಟು ಬೇಗ ಇಲ್ಲಿಗೆ ಬಾ. ಯಾಕೆ, ಏನಾಯ್ತು? ಏನಾಯ್ತಾ ಅಲ್ಲ, ಅದಕ್ಕೆ ಬ್ಲಡ್ ಕೊಡ್ಬೇಕು ಅಂತ ಇವನ್ನ ಕರ್ಕೊಂಡು ಹೋದ್ಯಲ್ಲ, ಬ್ಲಡ್ ತಗೊಂಡ್ಮೇಲೆ ಅದೇ ಪರಿತರ ಕಳ್ಸಿದ್ಯಾ. ಇವನು ಜೋರ್ ಮಾಡ್ದಾಗೆ ಅವಳಿಗೂ ಜೋರ್ ಮಾಡಿ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಡ್ಬೇಡ ಅಂತ ಹೇಳಕ್ಕಾಗ್ಲಿಲ್ವ ನಿನ್ಗೆ? ಇಲ್ಲಿ ಮಗ ಜೈಲಲ್ಲಿ ಕೊಳಿತಿದ್ದಾನೆ, ನೀನು ಅವ್ನ ಹೆಂಡತಿ ಮಗುನ ಹರ್ಸಕ್ ಹೋಗಿದ್ಯಾ. ಎಂತ ತಾಯಿ ಅದಕ್ಕೆ ನೀನು? ಮಗನ ಮೇಲೆ ಸ್ವಲ್ಪನೂ ಆಸೆನೇ ಇಲ್ವಾ ನಿನಗೆ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾವ ಟೈಮಲ್ಲಿ ಹೇಗೆ ನಡ್ಕೋಬೇಕು, ಹೇಗಿರ್ಬೇಕು ಅಂತ ನಾನು ನಿನ್ನಿಂದ ಕಲ್ತ್ಕೋಬೇಕಾಗಿಲ್ಲ ಕಡೆ. ಓಹೋ, ಹಾಗಾದ್ರೆ ಮಗು ನಾಮಕರಣ ಮುಗಿಸ್ಕೊಂಡ್ ಬಾ. ಇಲ್ಲಿ ಯಾರ ಸತ್ರ ನಿನಗೇನಾಗಬೇಕಾಗಿದೆ? ಸಾಕು, ಸುಮ್ಮನೆ ಇರೇ. ಆರ್ತಿಗೆ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ನಾನಿದ್ದೀನಿ. ನೀ ನೋಡಿದ್ರೆ ಚಾಕ್ರಿ, ಹಾರೈಕೆ, ನಾಮಕರಣ ಅಂತೆಲ್ಲ ಹೇಳಿ ಇನ್ನಷ್ಟು ಹೊಟ್ಟೆ ಉರಿಸ್ಬೇಡ ನನಗೆ. ಏನು ಹೇಳ್ತಿದ್ದೆ ಅದಕ್ಕೆ ನೀನು? ಹಾಗಾದ್ರೆ ಈಗ ಆರ್ತಿಗೆ ಆಪರೇಷನ್ ನಡೀತಾ ಇದೆ. ಅವಳು ಉಳಿತಾಳೋ ಇಲ್ವೋ ಗೊತ್ತಿಲ್ಲ. ಇನ್ ಮಗು ಎಲ್ಲಿಂದಾನೆ ಬರಬೇಕು? ನೋಡು, ನಾನು ಆರ್ತಿನ ಬಿಟ್ಟು ಎಲ್ಲಿಗೂ ಬರಲ್ಲ. ನೀನ್ ಬೇಕಾದ್ರೆ ನನಗೆ ಮಗನ ಮೇಲೆ ಮಮತೆ ಇಲ್ದವಳು ಅಂತ ಹೇಳಿದ್ರು ಪರವಾಗಿಲ್ಲ, ನಾನು ಆರ್ತಿ ಜೊತೆನೇ ಇರ್ತೀನಿ.
ಎಕ್ಸ್ಕ್ಯೂಸ್ ಮೀ ಸರ್, ಪ್ಲೀಸ್ ಹೆಲ್ಪ್ ಮೀ ಸರ್. ಬನ್ನಿ ಕೂತ್ಕೊಳ್ಳಿ, ನಾವಿರೋದು ಹೆಲ್ಪ್ ಮಾಡೋದಕ್ಕೆ. ಸರ್, ಇವನು ನನ್ನ ತಮ್ಮ ಸೂರ್ಯ ಅಂತ. ಇವ್ರ ಮಿಸ್ಸಸ್ನ ನಿಮ್ಮ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಆಪರೇಷನ್ ನಡೀತಾ ಇದೆ. ಪೇಷಂಟ್ ಹೆಸರು ಆರ್ತಿ ಅಂತ. ಓ, ಅದು ಸ್ವಲ್ಪ ಕಾಂಪ್ಲಿಕೇಟೆಡ್. ಹೌದು ಸರ್, ಅದನ್ನೆಲ್ಲ ಇವಾಗ ಮಾತಾಡ್ತಾ ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಸರ್. ಪ್ಲೀಸ್ ಆಪರೇಷನ್ ನಿಲ್ಲಿಸಬೇಕು. ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್? ನೋಡಕ್ಕೆ ಎಜುಕೇಟೆಡ್ ತರ ಇದ್ದೀರಾ. ನಡೆದಿರೋ ಆಪರೇಷನ್ ನಿಲ್ಸಕ್ಕೆ ಸಾಧ್ಯನಾ? ಟೆಕ್ನಿಕಲಿ ಆಗಲ್ಲ ಅಂತ ನನಗೂ ಗೊತ್ತು ಸರ್, ಬಟ್ ಪ್ಲೀಸ್ ಆಪರೇಷನ್ ನಿಲ್ಲಿಸಲೇಬೇಕು. ಪೂರ್ತಿ ವಿಷಯ ನಿಮಗೆ ಗೊತ್ತಿಲ್ಲ, ಆದರೆ ಮಾತಾಡ್ತಾ ಕೂತ್ಕೊಳ್ಳೋದಕ್ಕೆ ಇವಾಗ ಟೈಮೂ ಇಲ್ಲ. ಸರ್, ಇವ್ರ ಮಿಸಸ್ಗೆ ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಇಬ್ಬರನ್ನ ಉಳ್ಸಕ್ಕಾಗಲ್ಲ, ಒಬ್ಬರನ್ನ ಉಳಿಸ್ಬೋದು ಅಂತ ಹೇಳಿದ್ರು. ಸರ್, ನಾನು ಮಗುನ ಬೇಡ ತಾಯಿನ ಉಳಿಸಿ ಅಂತ ಹೇಳಿದ್ದೆ, ಬಟ್ ಬದಲಾಗಿದೆ. ನಾನು ಸೈನ್ ಮಾಡಿದ್ದು ತಾಯಿಗೋಸ್ಕರ, ಮಗುಗೋಸ್ಕರ ಅಲ್ಲ. ಅನ್ಬಿಲೀವಬಲ್. ಸೈನ್ ಹೇಗ್ರಿ ಎಕ್ಸ್ಚೇಂಜ್ ಆಗುತ್ತೆ? ನೀವು ಹೇಗೆ ಹೇಳಿದ್ರು ಹಾಗೆ ಮಾಡಿದ್ದಾರೆ. ಸುಮ್ಮನೆ ಗಲಾಟೆ ಮಾಡಬೇಡಿ ಸರ್. ಇವಾಗ ಪೂರ್ತಿ ವಿಷಯನ ವಿವರಿಸ್ತಾ ಕೂತ್ಕೊಳ್ಳೋದಕ್ಕೆ ಸಂದರ್ಭ ಇದಲ್ಲ ಸರ್. ದಯವಿಟ್ಟು ನನ್ನ ಹೆಂಡತಿನ ಉಳಿಸ್ಕೊಡಿ, ಆರ್ತಿ ಅವ್ರನ್ನ ಉಳಿಸ್ಕೊಡಿ ಪ್ಲೀಸ್. ಒಂದು ನಿಮಿಷ. ಹಲೋ, ನೋಡಿ ಇಲ್ಲಿ ಆರ್ತಿ ಅನ್ನೋ ಪೇಷಂಟು ಗೈನಿ ಡಿಪಾರ್ಟ್ಮೆಂಟು. ಎಸ್, ಬ್ರಿಂಗ್ ದಟ್ ಫೈಲ್. ದಿಸ್ ವೆರಿ ಅರ್ಜೆಂಟ್. ಓಕೆ, ಪ್ಲೀಸ್ ಕಮ್ ಫಾಸ್ಟ್. ಫೈಲ್ ತಗೊಂಡ್ರೆ ಸರ್, ಫೈಲ್ ಬರೋರ್ಗು ಕಾಯ್ತಾ ಕೂತ್ಕೊಳ್ಳೋದಕ್ಕಾಗಲ್ಲ. ಪ್ಲೀಸ್ ಬನ್ನಿ, ಆಪರೇಷನ್ ನಿಲ್ಲಿಸಿ. ನೀವು ಹೇಳಿದ್ರೆ ಕೇಳಕ್ಕಾಗಲ್ಲ ರೀ. ನಾವು ಸಾಮಾನ್ಯವಾಗಿ ಎಲ್ಲ ಫಾರ್ಮ್ಸ್ ಮುಗಿಸೇನೆ ಆಪರೇಷನ್ ಮಾಡೋದು. ಸಡನ್ ಬಂದು ನಿಲ್ಲಿಸಿ ಅಂದ್ರೆ ಹೇಗೆ? ಹಾಗೇನಾದ್ರು ಮಾಡಿದರೆ ನಮ್ಮ ಆಸ್ಪತ್ರೆ ರೆಪ್ಯುಟೇಷನ್ ಹಾಳಾಗುತ್ತೆ. ಸರ್, ಅದು ಹಾಗಲ್ಲ ಸರ್. ವಿಷಯ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ನಾನು ನೋಡ್ರಿ, ಇಲ್ಲಿ ಮಗು ಅಂತ ಎಷ್ಟು ಸ್ಪಷ್ಟವಾಗಿ ಬರ್ತಿದ್ದಾರೆ. ಸರ್, ಅದು ಒಂದು ನಿಮಿಷ ತಡೀರಿ. ಏನು ಹೇಳಿದ್ರಿ ನೀವು? ಮಿಸ್ಟೇಕ್ ಆಗಿದೆ ಅಂತ. ಎಷ್ಟು ಜನಕ್ಕೆ ಅಂತ ಮಿಸ್ಟೇಕ್ ಆಗುತ್ತೆ? ಒಬ್ರು ಸರಿ. ಸಾಕ್ಷಿಗೆ ಅಂತ ನಿಮ್ಮ ಫ್ಯಾಮಿಲಿಯವರು ಸೈನ್ ಮಾಡಿದ್ದಾರೆ.